ಮದುವೆ ಆಗಿ 1 ತಿಂಗಳಾಯಿತು. ಬರೀ ಮನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ ನಮ್ಮ ಮನೆಯವರು. ಇರು, ಇವತ್ತು ಕೇಳಿಬಿಡ್ತೀನಿ. ರೀ, ಮದುವೆ ಆಗಿ 1 ತಿಂಗಳಾಯಿತು. ನಾನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಇವತ್ತು ರಾತ್ರಿ ನಾವು ಡಿನ್ನರ್ ಹೊರಗಡೆ ಹೋಗೋಣ? ಹಾಂ ಸರಿ, ಹೋಗಿ ರೆಡಿ ಆಗು. ಪ್ಲೀಸ್ ರೀ. ಹಾಂ ಓಕೆ ಓಕೆ. ರೀ, ನಾನು ರೆಡಿ. ನೀವಿನ್ನೂ ಇಲ್ಲೇ ಕೂತ್ಕೊಂಡಿದ್ದೀರಾ? 2 ನಿಮಿಷ ಇರು, ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗ್ತೀನಿ. ಬೇಗ ರೀ. ನೀವಿನ್ನೂ ಇಲ್ಲೇ ಇದ್ದೀರಾ? ಏನು ಮಾಡ್ತಿದ್ದೀರಿ? ಫೋನ್ ಕೊಡಿ. ಏಯ್ ಕೊಡಿ ಇಲ್ಲಿ ಫೋನು. ನನ್ನ ಫೋನ್ ಮುಟ್ಟಷ್ಟೇ ಧೈರ್ಯ ಬಂತೆ ನಿನಗೆ? ಛೀ, ಎಷ್ಟು ಕನಸುಗಳಿಟ್ಕೊಂಡು ಮದುವೆ ಆದೆ. ಛೇ, ಕನಸುಗಳೆಲ್ಲ ನುಚ್ಚು ನೂರಾಗೋಯ್ತು. ಒಂದು ಮಾತೇನು ಅನ್ನಂಗಿಲ್ಲ, ಹತ್ಕೊಂಡು ಹೋಗ್ಬಿಡೋದು. ಛೇ, ಹಾಂ ಸರಿ ಬಾ ಹೋಗೋಣ. ಬರಲ್ಲ ನಾನು. ಸರಿ ಬಾ, ಇವಾಗ ಆಗಿದ್ದಾಯ್ತು, ಬಾ ಹೋಗೋಣ. ನಾನು ಬರಲ್ಲ ರೀ. ಡ್ರಾಮಾ ಸ್ಟಾರ್ಟ್ ಮಾಡೋದಪ್ಪ ಇನ್ನು. 1 ತಿಂಗಳಿಂದ ನಾನು ನಿಮ್ಮ ಹತ್ರ ಕೇಳ್ತಾನೆ ಇದ್ದೀನಿ ತಾನೆ ರೀ, ಹೊರಗಡೆ ಹೋಗೋಣ ಅಂತ ಹೇಳಿ. 1 ತಿಂಗಳಿಂದ ಇದೇ ರೀತಿ ನನ್ನ ಕೂರಿಸ್ತಾ ಇದ್ದೀರಾ ರೆಡಿ ಮಾಡಿಸಿ. ಸರಿ ಅಮ್ಮ, ತಪ್ಪಾಯ್ತು, ಬಾಮ್ಮ ಹೋಗೋಣ, ಬಾಮ್ಮ. ಹೌದಮ್ಮ, ನಾನು ಸಿಟ್ಟು ಮಾಡ್ಕೊಂಡಿದ್ದೆ, ತಪ್ಪಾಯ್ತು, ಬಾಮ್ಮ ಹೋಗೋಣ. ಸರಿ. ಹೌದು, ಯಾರ ಹುಡುಗಿ ಅಷ್ಟೊಂದು ಕ್ಲೋಸಾಗಿ ಮಾತಾಡ್ತಾ ಇದ್ಲು ನಿಮ್ಮ ಜೊತೆ? ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ಮನೆಗೆ ಬಂದ್ಮೇಲೆ ಕೇಳೋದೇನೋ? ಅಂದರೆ ಜಗಳನ? ನಾನು ಜಗಳ ಬೇಕು ಅಂತ ಹೇಳಿ ನಾನೇನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಹಾಂ, ನನಗೆ ಬಿರಿಯಾನಿ ಬೇಕಾಗಿತ್ತು. ನೀವು ಆ ಹುಡುಗಿ ಜೊತೆ ಮಾತಾಡ್ತಾ ನನಗೆ ಬಿರಿಯಾನಿ ಆರ್ಡರ್ ಮಾಡೋದೇ ಮರ್ತಿದ್ದೀರಾ? ಅಲ್ಲಮ್ಮ, ಆ ಹುಡುಗಿ ನಮ್ಮ ಕೊಲಿಗೂ ಅಲ್ಲ. ಬಿರಿಯಾನಿ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೇಕು, ಇಲ್ಲ ನನ್ನ ಹತ್ರ ಬಂದು ಹೇಳಬೇಕು. ನಿನ್ನ ಮನಸ್ಸಲ್ಲಿ ನೀನು ಬಿರಿಯಾನಿ ತಿನ್ನಬೇಕು ಅಂತ ಅಂದ್ಕೊಂಡು ನೀನು ಮನೆಗೆ ಬಂದು ನನಗೆ ಕೇಳಿದ್ರೆ ನನಗೆ ಹೆಂಗೆ ಅರ್ಥ ಆಗುತ್ತೆ? ಓ, ಹಾಗಿದ್ರೆ ನಿಮಗೆ ನನ್ನ ಮನಸ್ಸಲ್ಲಿರೋದು ಏನು ಅರ್ಥ ಆಗಲ್ವಾ? ನನ್ನ ಅರ್ಥ ಮಾಡ್ಕೊಳ್ದೇನೆ ಮದುವೆ ಆಗ್ಬಿಟ್ರಾ? ಹಾಂ, ಮನಸ್ಸಲ್ಲಿರೋದು ಅರ್ಥ ಮಾಡ್ಕೋಬೇಕಲ್ಲ. ಬಾ ಬಾ ಬಾ, ಚೆನ್ನಾಗಿ ಅರ್ಥ ಮಾಡ್ಕೊತೀನಿ ಬಾ ಮನಸ್ಸಲ್ಲಿರೋದು. ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ನಿಮ್ಮನ್ನು ನಂಬಿ ಮದುವೆಯಾಗಿ ಬಂದಿದ್ದಕ್ಕೆ ನನಗಿದು ಒಳ್ಳೆ ಹುಡುಗರೆ. ನನ್ನನ್ನು ಇನ್ಯಾರು ಅರ್ಥ ಮಾಡ್ಕೊತಾರೆ? ನನ್ನ ಮನಸ್ಸಲ್ಲಿರೋದು ಏನು ಅರ್ಥ ಆಗಲ್ವಂತೆ. ಏ ಹಾಯ್ ಮಚ್ಚ. ಏ ಹಾಯ್ ಮಗ. ಏನು ಮಚ್ಚ ಸಪ್ಪಗಿದೆಯಾ? ಏನು ಲೈಫ್ ಏನು ಬಿಡು ಮಗ, ಬೇಜಾರಾಗ್ಬಿಟ್ಟಿದೆ. ಮದುವೆ ಆದಮೇಲೆ ಲೈಫು ಒಂಥರ ಬಲೆಯಲ್ಲಿ ಒದ್ದಾಡೋ ಮೀನು ಥರ ಆಗ್ಬಿಟ್ಟಿದ್ದೀನಿ. 1 ರೌಂಡ್ ಹೋಗಿ ಬರೋಣ, ಬರ್ತೀಯ ಮಚ್ಚ? ಎಲ್ಲಿಗೋ? ಏ ಬಾ ಮಚ್ಚ. ಸರಿ ನಡಿ ಮಗ, ಹೋಗಿ ಬರೋಣ. ಛೇ, ಕೂಗ್ತಲ್ಲ, ಅವ್ರಿಗೆ ಏನೇನೋ ಮಾತಾಡ್ಬಿಟ್ಟೆ. ಇವ್ರು ನೋಡಿದ್ರೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದರು ಅನಿಸುತ್ತೆ. ರೀ, ಎಲ್ಲಿ ಹೋಗಿದ್ರಿ ನೀವು? ಇಷ್ಟೊಂದು ಲೇಟ್ ಆಯಿತು. ಮನೆ ಓನರು ಮನೆ ಹತ್ರ ಬಂದಿದ್ರು. ಬಾಡಿಗೆ ಕೇಳ್ತಾ ಇದ್ರು. ಯಾಕೆ ನೀವು ಬಾಡಿಗೆ ಕಟ್ಟಿಲ್ವಾ ಇನ್ನೂ? ಏನಾಯ್ತು ಇವ್ರಿಗೆ? ಇಷ್ಟು ಸ್ಯಾಡಲ್ಲಿದ್ದಾರೆ. ಏನಾಯ್ತು ನಿಮಗೆ? ಹೊರಗಡೆ ಹೋಗಿ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಇಷ್ಟು ಸ್ಯಾಡಲ್ಲಿದ್ದೀರಾ. ಏನಿಲ್ಲ, ಹೋಗಮ್ಮ. ಏನಾಯ್ತು ಇವ್ರಿಗೆ? ನನ್ನಿಂದನೇ ಬೇಜಾರಾಗಿರುತ್ತೆ ಅವ್ರಿಗೆ. ನಾನೇ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಜಗಳ ಆಡ್ತಾ ಇರ್ತೀನಿ. ಮನೆಯಲ್ಲಿ ಜಗಳ ಆಡಿದ್ವಲ್ಲ, ಅದೇ ಸಿಟ್ಟಲ್ಲಿ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಗೇಮ್ ಎಲ್ಲ ಆಡಿಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಇವಾಗ ಬಾಡಿಗೆ ಹೆಂಗೆ ಕಟ್ಟೋದಂತ ಅರ್ಥ ಆಗ್ತಿಲ್ಲ, ಅದನ್ನೇ ಆಲೋಚನೆ ಮಾಡ್ತಾಯಿದ್ದೆ. ರೀ, ಇದು ತಗೊಳ್ರಿ.
ಇದ್ಯಾಕಮ್ಮ? ಪರವಾಗಿಲ್ಲ ತಗೊಳ್ರಿ. ಅಯ್ಯೋ ಪರವಾಗಿಲ್ಲ, ನಾನು ಎಲ್ಲಾದರೂ ಹೊರಗಡೆ ಅಡ್ಜಸ್ಟ್ ಮಾಡ್ತೀನಿ, ನೀನು ಇದನ್ನ ಒಳಗಡೆ ಇಟ್ಕೊ. ಪರವಾಗಿಲ್ಲ ರೀ, ಅದನ್ನ ಇಟ್ಬಿಟ್ಟು ಮನೆ ಬಾಡಿಗೆ ಕಟ್ಟಿ ಫಸ್ಟು.